ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಇವತ್ತು ಬಿಗ್ ಡಿಬೇಟ್ನಲ್ಲಿ ನಾನು ಎರಡು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಈಶ್ವರಪ್ಪ ಅವರ ಹೇಳಿಕೆ, ನಂತರ ಅದಕ್ಕೆ ಬಂದ ಪ್ರತಿಕ್ರಿಯೆ. ಎರಡನೇ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ, ಅದು ಕನ್ನಡ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವಾಗಿ ಬದಲಾಯಿಸ್ತಾ ಇರೋ ಬಗ್ಗೆ. ಈ ಎರಡು ಸಬ್ಜೆಕ್ಟ್ ಮಾಡ್ತೀನಿ. ಮೊದಲಿಗೆ ನಾನೀಗ ಈಶ್ವರಪ್ಪ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ತೀನಿ. 8:30 ನಂತರ ನಾನು ಕನ್ನಡ ಶಾಲೆಗಳ ಬಗ್ಗೆ ಮಾತಾಡ್ತೀನಿ. ಇವತ್ತಿನ ಮೊದಲ ಸಬ್ಜೆಕ್ಟ್ ಈಶ್ವರಪ್ಪ ಅವರ ಹೇಳಿಕೆ, ನಂತರ ಬಂದ ಪ್ರತಿಕ್ರಿಯೆ, ಅದಕ್ಕೆ ಈಶ್ವರಪ್ಪ ನೀಡಿದ ಮತ್ತೊಂದು ಉಲ್ಟಾ ಹೊಡೆದ ಪ್ರತಿಕ್ರಿಯೆ. ಇದ್ರ ಬಗ್ಗೆ ಮಾತಾಡೋಣ ಇವತ್ತಿನ ಬಿಗ್ ಡಿಬೇಟ್ನಲ್ಲಿ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಈಶ್ವರಪ್ಪ ಏನು ಹೇಳಿದರು ಮೊದಲು, ಆನಂತರ ಅವರ ಹೇಳಿಕೆ ಏನು, ಮಾಧ್ಯಮದವರ ಮೇಲೆ ಏನು ಹರಿಹಾಯ್ದರು, ಇದನ್ನು ನೋಡೋಣ. ಪೂರ್ಣ ಬಹುಮತನು ಜನ ಕೊಡಲಿಲ್ಲ, ಸರ್ಕಾರ ಮಾಡಿ. ನಮ್ಮ ಕತೆ ಏನು? ಆಪರೇಷನ್ ಕಮಲ ಮಾಡಬೇಡ್ರಿ, ಎಲ್ಲಿಂದ ಮಾಡೋದು ಸರ್ಕಾರ? ಬಹುಮತ ಇಲ್ಲ. ಯಾವನ ರಸ್ತೆಯಲ್ಲಿ ಹೋದನ್ನೆಲ್ಲ ಹಿಡ್ಕೊಂಬಂದ್ವಿ ಜನಾರ್ದನ್ ರೆಡ್ಡಿ ಸೇರಿ. ಇದನ್ನ ತಪ್ಪು ಅಂತ ಬಿಟ್ರೆ ನಮ್ಮ ಸರ್ಕಾರ ಇಲ್ಲ. ಯಾಕೆಂದ್ರೆ ನಿಮ್ ಶಿಕ್ಷಕರಿಗೆಲ್ಲ ಕೊಟ್ವಿ. ಸರಿ, ಏನಾಯ್ತು? ಯಾರ ಗೆಲ್ಲಕ್ಕಿಂತ ಮುಂಚೆ ನಮಗೂ ಕೂಡ ಇಡೀ 224 ಕ್ಷೇತ್ರದಲ್ಲಿ ಸಂಘಟನೆ ಬೆಳೆದಷ್ಟು ಶಕ್ತಿ ನಮ್ಗಿರ್ಲಿಲ್ಲ. ಯಾರನ್ನ ಒಂದಿಷ್ಟು ಜನ ಕರ್ಕೊಂಡ್ ಬಂದ್ವಿ, ಅವರ ಜಾತಿನೋ ದುಡ್ಡು ಕೊಟ್ಟು ಮಾಡಿ ಗೆದ್ದೊಂದು ಹಂಗೂ ಹಿಂಗೂ 110 ಬಂತು. ಆಮೇಲೆ ಅವನೇ ತೆತ್ಕೊಂಡು ಮಾಡಿದ್ವಿ, ಒಂದಿಷ್ಟು ಸರ್ಕಾರ ಮಾಡಿದ್ವಿ. ನಾನು ಇಲ್ಲ ಅಂತ ನಾನು ಹೇಳಿದ್ದು, ಪೂರ್ಣ ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದ್ದಿದ್ರೆ ನಮ್ಗೆ ಈ ರೀತಿ ಪರಿಸ್ಥಿತಿ ಗೊಂದಲಗಳು ಉಂಟಾಗ್ತಿರ್ಲಿಲ್ಲ. ಹಾಗಾಗಿ ನಾವು ಅನೇಕ ಪಕ್ಷೇತರನ್ನು ಕೂಡ ಕರ್ಕೊಂಡ್ಬಂದು ಈ ಸರ್ಕಾರನ ಮಾಡಬೇಕಾಗಿತ್ತು, ಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿದ್ದು. ಬರುವಂಥ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಜನ ನಮಗೆ ಪೂರ್ಣ ಬಹುಮತ ಕೊಡ್ತಾರೆ ಅಂತ ವಿಶ್ವಾಸ ನನಗಿದೆ. ಯಾಕಂದರೆ ಇವತ್ತು ಆಗಿರೋಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಇಡೀ ರಾಜ್ಯದ ಜನ ಮೆಚ್ಚಿದ್ದಾರೆ. ಹಾಗಾಗಿ ಪೂರ್ಣ ಬಹುಮತ ನಮಗೆ ಸಿಗುತ್ತೆ ಅಂತ ವಿಶ್ವಾಸದಲ್ಲಿ ನಾನು ಹೇಳಿದೆ. ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ತಾವು ಮಾತಾಡ್ತಕ್ಕಂಥ ವಿಚಾರಗಳು ಎಷ್ಟು ಮಟ್ಟಿಗೆ ಅದು ಸಮಂಜಸ ಅನ್ನೋದ್ರ ಬಗ್ಗೆ ಅವರೇ ಚಿಂತನೆ ಮಾಡಬೇಕಾಯ್ತದೆ. ಮತ್ತೆ ಯಾವ ಉದ್ದೇಶಕ್ಕೆ ಹೇಳೋರು ಗೊತ್ತಿಲ್ಲ, ಯಾವ ಟೈಮ್ನಲ್ಲಿ ಹೇಳೋರು ಗೊತ್ತಿಲ್ಲ. ನಮಗೇನು ಸ್ವಾಭಿಮಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅವರು ಆವೇಶಭರಿತವಾಗಿ ನಮ್ಮ ಅಧ್ಯಕ್ಷರು ಮೇಲಿನ ಮೇಲೆ ಮಾತಾಡ್ತಾ ಇರ್ತಾರೆ. ಜಾತಿ, ಹಣ ಎಲ್ಲ ಕೊಡ್ತಾ ಇದ್ದೀವಿ ಅಂತ ಏನೋ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಾನೊಂದು ಅವರಲ್ಲಿ ವಿನಂತಿ ಮಾಡ್ತೀನಿ, ಎಷ್ಟು ಹಣ ಯಾರಿಗೆ ಕೊಟ್ರಿ? ವಿಶೇಷವಾಗಿ ನಾನು ಹೊರಗಿನಿಂದ ಬಂದವ, ಏನಾದ್ರು ಕೊಟ್ಟಿದ್ದೆ ಅದನ್ನು ಸಾಧನೆ ಪಡ್ತೀರಿ, ಅದ್ರ ಬಗ್ಗೆ ಏನು ದಾಖಲೆಗಳಿದ್ರೆ ಹೇಳಿ. ವಿನಾಕಾರಣ ಹಣ ಕೊಡ್ತಾ ಇದ್ದೀವಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಯಡಿಯೂರಪ್ಪನವರು ನನಗೆ ಯಾವ ದುಡ್ಡು ಕೊಟ್ಟಿಲ್ಲ, ಅಥವಾ ಈಶ್ವರಪ್ಪನವರು ಯಾವ ದುಡ್ಡು ಕೊಟ್ಟಿಲ್ಲ. ಬೆಂಬಲ ಕೊಡಿ ಅಂತ ಮತದಾರರನ್ನು ಕೇಳಿಕೊಂಡು ಪಾರ್ಟಿ ಹೆಚ್ಚಿಗೆ ಕಟ್ತೀವಿ ಅನ್ನೋದು ಯೋಚನೆ ಮಾಡಿದ್ದೀವಿ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಅದಕ್ಕೆ ಬೇರೆ ಬೇರೆ ಅರ್ಥ ಕೊಟ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಅದನ್ನೇ ಚರ್ಚೆ ಮಾಡೋಕ್ಕೆ ನಾನಂತೂ ತಯಾರಿಲ್ಲ. ಇಲ್ಲಿಗೆ ನಾನು ಮಾತಾಡೋಕ್ಕೆ ತಯಾರಿಲ್ಲ. ನಾನು ಇಲ್ಲಿ ಮಾತಾಡೋಕ್ಕೆ ಮತ್ತೆ ತಯಾರಿಲ್ಲ. ನಾನು ಬೇರೆ ಸಬ್ಜೆಕ್ಟ್ ಇದ್ದರೆ ಕೇಳಿ ಹೊರಡ್ತೀನಿ. ಬೆಂಬಲ ಕೊಡಿ ಅಂತ ಮತದಾರರನ್ನು ಕೇಳಿಕೊಂಡು ಪಾರ್ಟಿ ಹೆಚ್ಚಿಗೆ ಕಟ್ತೀವಿ ಅನ್ನೋದು ಯೋಚನೆ ಮಾಡಿದ್ದೀವಿ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಅದಕ್ಕೆ ಬೇರೆ ಬೇರೆ ಅರ್ಥ ಕೊಟ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಅದನ್ನೇ ಚರ್ಚೆ ಮಾಡೋಕ್ಕೆ ನಾನಂತೂ ತಯಾರಿಲ್ಲ. ಇಲ್ಲಿಗೆ ನಾನು ಮಾತಾಡೋಕ್ಕೆ ತಯಾರಿಲ್ಲ. ನಾನು ಇಲ್ಲಿ ಮಾತಾಡೋಕ್ಕೆ ಮತ್ತೆ ತಯಾರಿಲ್ಲ. ನಾನು ಬೇರೆ ಸಬ್ಜೆಕ್ಟ್ ಇದ್ದರೆ ಕೇಳಿ ಹೊರಡ್ತೀನಿ. ರೈಟ್, ಇದಿಷ್ಟು ರಾಜ್ಯ ಬಿಜೆಪಿ ಅಧ್ಯಕ್ಷರ ಹೇಳಿಕೆ, ಅನಂತರ ಅವರು ಬದಲಾಯಿಸಿದ ಹೇಳಿಕೆ, ಅವರದ್ರ ಬಗ್ಗೆ ನಂತರ ಕೊಟ್ಟ ಸ್ಪಷ್ಟೀಕರಣ. ಈಶ್ವರಪ್ಪ ಅವರು ಹೇಳಿದ್ದು ಸರಿನೋ ತಪ್ಪೋ, ಅದು ಎಷ್ಟರ ಮಟ್ಟಿಗೆ ಸರಿ ಇದೆ? ಈಶ್ವರಪ್ಪ ಸತ್ಯ ಹೇಳ್ತಾ ಇದ್ದಾರಾ? ಹಾಗಾದರೆ ಆ ಸತ್ಯದ ಹಿಂದೆ ಏನೇನು ಕಾರಣಗಳಿದೆ, ಇದೆಲ್ಲವೂ ಕೂಡ ಚರ್ಚೆ ಮಾಡಬೇಕಾದ್ದು ಇವತ್ತಿನ ಬಿಗ್ ಡಿಬೇಟಲ್ಲಿ ಚರ್ಚೆ ಮಾಡ್ತೀವಿ. ನನ್ನ ಜೊತೆ ಗಣ್ಯ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ತೇಜಸ್ವಿನಿ ಇದ್ದಾರೆ, ಜೊತೆಗೆ ಪಕ್ಷೇತರ ಶಾಸಕರಾಗಿರೋ ಗೂಳಿಹಟ್ಟಿ ಶೇಖರ್ ಇದ್ದಾರೆ. ಇಬ್ಬರು ಕೂಡ ಸ್ವಾಗತ. ನನ್ನ ಜೊತೆ ಮೈಸೂರಿನಿಂದ ಶಂಕರಲಿಂಗೇಗೌಡರು ಕೂಡ ಇದ್ದಾರೆ, ಬಿಜೆಪಿಯ ಶಾಸಕ, ಹಿರಿಯ ಶಾಸಕರು. ನಿಮಗೂ ಕೂಡ ಸ್ವಾಗತ ಶಂಕರಲಿಂಗೇಗೌಡ್ರೆ. ನಾನು ಚರ್ಚೆ ನೇರವಾಗಿ ಹೋಗ್ತೀನಿ. ಶಂಕರಲಿಂಗೇಗೌಡ್ರೆ, ನಿಮ್ಮನ್ನೇ ಕೇಳ್ತೀನಿ, ಇವತ್ತು ಈಶ್ವರಪ್ಪ ಕೊಟ್ಟಿರೋ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲಿಗೆ ನಮ್ಮ ಪಕ್ಷದಲ್ಲಿ ಪ್ರಾಮಾಣಿಕತೆಗೆ ಪುರಸ್ಕಾರ ಇಲ್ಲ ಅಂತ ನನಗನ್ನಿಸ್ತದೆ. ಈ ಪಕ್ಷವನ್ನು ಕಟ್ಟಿದಂಥ ವಾಜಪೇಯಿ ಅಂತ ಮಹಾತ್ಮ ಇವತ್ತು ಅವರು ದಿಕ್ಕು ತಪ್ಪಿಸ್ತಕ್ಕಂಥ ದಾರಿಗೆ ಹೋಗ್ತಾ ಇದ್ದಂತಕ್ಕಂಥದ್ದು ನನ್ನ ಅನಿಸಿಕೆ. ಅಂದರೆ ಶಂಕರಲಿಂಗೇಗೌಡರು ಹೇಳೋದು, ನಿಮ್ಮಂಥ ಪ್ರಾಮಾಣಿಕರು 4 ಸಲ ಗೆದ್ದವರಿದ್ರಿ, ನಿಮ್ಗೆ ಅವಕಾಶ ಕೊಡಬೇಕಿತ್ತು, ಬೇರೆ ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದನ್ನ ಈಗ ರಿಯಲೈಸ್ ಮಾಡ್ಕೊಂಡು ಹಾಗಾದ್ರೆ ಈಶ್ವರಪ್ಪ ಮಾತಾಡ್ತಾ ಇದ್ದಾರೆ ಅಂತ ಇರ್ತಾವೆ. ಇಲ್ಲ, ಅದು ಪುರುಷಾರ್ಥವಿಲ್ಲದ ಮಾತು. ಅದು ಆ ಮಾತಲ್ಲಿ ತಿರಳೇ ಇಲ್ಲ, ಏನೇ ಇಲ್ಲ. ಪಕ್ಷಕ್ಕೆ ನಾವು ಗೊಂದಲಕ್ಕೀಡು ಮಾಡಿ ಪಕ್ಷದ ಹಾಳು ಮಾಡ್ತಾ ಇದ್ದಾರೆ. ಸದಾನಂದ ಗೌಡರು ಸಂತೋಷದ ಭರಿತವಾಗಿ, ನಿಷ್ಕಳಂಕವಾಗಿ, ನಿರ್ಭಯವಾಗಿ ಆಡಳಿತ ನಡೆಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಈ ನಾಡ ದೊರೆ ಅವರು. ಆ ದೊರೆಗೆ ಮೇಲೆ ಗದಾಪ್ರಹಾರ ಮಾಡಿ ಕೊಟ್ಟಿರ್ತಕ್ಕಂಥ ಕೆಲಸ. ಈಶ್ವರಪ್ಪ ಅವ್ರ ಮಾತಲ್ಲ ಹಾಗಾದ್ರೆ ಸತ್ಯ ಇಲ್ವಾ?
ಸತ್ಯ ಇದೆಯೋ ಇದು ಗೊತ್ತಿಲ್ಲ. ಅದು ಅವ್ರು ಯಾಕೆಂದ್ರೆ ಅವರು ಹಿರಿಯವರು, ತಿಳುವಳಿಕೆ ಉಳ್ಳವರು. ನಾನು 25 ವರ್ಷದಿಂದ ಈ ಪಕ್ಷದಲ್ಲಿ ಇದ್ದೀನಿ. ನಮಗೆ ನನಗಿಂತ ಮೊದಲೇ ಅವರಿದ್ದವರು. ಆ ಮಾತಿನಲ್ಲಿ ಯಾವ ನಾವು ಮಾತು ಬದಲಾಯಿಸಿ ಹೇಳ್ತಕ್ಕಂಥದ್ದು ಸಮಂಜಸ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಮಾತಾಡ್ತೀನಿ ನಿಮ್ಮ ಜೊತೆ ಗೌಡ್ರೆ. ಶೇಖರ್ ಅವರೇ, ನಿಮ್ಮ ವಿಚಾರನೂ ಕೂಡ ಈಗ ನೀವು ಕೂಡ ಕೂತ್ಕೊಂಡು ನೋಡಿದ್ರಿ ಇಲ್ಲಿ ಅವ್ರು ಏನು ಮಾತಾಡಿದ್ರು ಅನ್ನೋದನ್ನ ತಮ್ಮ ಗಮನಕ್ಕೂ ಕೂಡ ತಂದಿದ್ದೀವಿ. ಏನು ಉತ್ತರ ಹೇಳ್ತೀರಿ ನೀವು? ಒಂದು ಈಶ್ವರಪ್ಪ ಹೇಳಿರೋದು ನಿಜಕ್ಕೂ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಹಿರಿಯರು, ಅದು ಒಂದು ನ್ಯಾಷನಲ್ ಪಾರ್ಟಿ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು, ಅವ್ರ ಬಾಯಿನಲ್ಲಿ ಆ ರೀತಿ ಹೇಳಿಕೆಗಳು ಬರೋದು ತಪ್ಪು. ಅವ್ರು ನಿಜ ಹೇಳ್ತಾ ಇದ್ರು, ಸುಳ್ಳು ಹೇಳ್ತಾ ಇದ್ರು, ತಪ್ಪು ಬೇರೆ, ತಪ್ಪು ಖಂಡಿತ ಅದು ಯೋಚನೆ ಮಾಡೋಣ. ಅದನ್ನ ಒಪ್ಪಕ್ಕೆ ನಾವು ತಯಾರಿಲ್ಲ. ಯಾಕೆ ತಯಾರಿಲ್ಲ? ಅವ್ರು ಹೇಳಿದ್ರೆ ಏನು ತಪ್ಪಿದೆ? ಆದಿ ಬೀದಿಲಿ ಬಂದವರೆಲ್ಲ, ಯಾಕಂದ್ರೆ ನಾವು ಕೂಡ ಚುನಾವಣೆ ಅವತ್ತು 110 ಬಂದಂಥ ಸಂದರ್ಭದಲ್ಲಿ, ನಾವು ಗೆದ್ದಂಥ ಸಂದರ್ಭದಲ್ಲಿ ನಾನು ಒಬ್ಬ ಶೆಡ್ಯೂಲ್ಡ್ ಕ್ಯಾಸ್ಟ್ ಆಗಿ ನಾನು ಜನರಲ್ ಕ್ಷೇತ್ರದಲ್ಲಿ ನನ್ನ ಮತ ಕೊಟ್ಟು ನನ್ನ ಕ್ಷೇತ್ರ ಜನ ಆರಿಸ್ಕಳಿಸಿರೋದು ಜನರಲ್ ಕ್ಷೇತ್ರದಲ್ಲಿ. ನಾನು ಅವತ್ತು ಗೆದ್ದು ಹೋಗಂತ ಬೀದಿನಲ್ಲೇ ಹೋಗ್ತಾ ಸಂದರ್ಭದಲ್ಲಿ, ಮೆರವಣಿಗೆ ಮಾಡಿಕೊಂಡು ಹೋದಂಥ ಸಂದರ್ಭದಲ್ಲಿ ಕರುಣಾಕರ್ ರೆಡ್ಡಿ ಅವರು ಅಲ್ಲಿಂದ ಬಂದು ಅಲ್ಲಿ ಕಾಲಿಗೆ ಬಿದ್ದು ಕರ್ಕೊಂಡು ಹೋದ್ರು. ಅಂದರೆ ಕಾಲಿಗೆ ಬಿದ್ದು ಕರ್ಕೊಂಡು ಹೋಗೋ ರೀತಿನಲ್ಲಿ ನಮ್ಮನ್ನು ಕರ್ಕೊಂಡು ಹೋದ್ರು. ನಾವು ಇವ್ರಿಗೆ ಒಂದು ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಮಾಡಬೇಕು, ಮತ್ತು ಯಡಿಯೂರಪ್ಪ ಸಾಹೇಬ್ರು ನ್ಯಾಯಕ್ಕೆ 110 ಸೀಟ್ ಬಂದಿದೆ, 111 ಬೇಕಾಗಿತ್ತು, 12 ಬೇಕಾಗಿತ್ತು, 13 ಬೇಕಾಗಿತ್ತು, ಆದಿಯಾಗಿ ಸೇರಿಸ್ಕೊಂಡೇ ನಮ್ಮ ಪಕ್ಷ ಹಿಂಗಾಯ್ತು ಅನ್ನೋದು ಅವ್ರು ಹೇಳೋದು. ಅದನ್ನು ಒಂದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಬಟ್ ನಾವು ಹಣ ಪಡ್ಕೊಂಡು ಅಥವಾ ಇನ್ನೊಂದು ಪಡ್ಕೊಂಡು ನಾವಿವತ್ತು ಅವ್ರ ಬಗ್ಗೆ ನಾವು ಒಂದು ಹೇಳಿಕೆ ಕೊಡ್ಲಿಕ್ಕೆ ಏನಂದರೆ, ನಾವು ಅವತ್ತು ಪ್ರಥಮವಾಗಿ ಬರುವಂಥ ದಿವಸದಲ್ಲಿ ಒಂದು ಪಕ್ಷೇತರ ಬಂದೆ ಎಲ್ಲ ದುಡ್ಡು ತೊಗೊಂಡು ಬಂದಿದ್ದಾರೆ ಆದಿ ಬೀದಿಲಿ ಬಂದಂಥ ಮಾತೇನಿದೆ ಅದು ಖಂಡಿತ ಈಶ್ವರಪ್ಪನವ್ರು ವಾಪಸ್ ತೊಗೊಳ್ಬೇಕು. ರೈಟ್. ಇನ್ನು ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ತಾವು ಇದನ್ನು ವಾಚ್ ಮಾಡ್ತಾ ಇದ್ದೀರಿ, ತಮ್ಮ ರಿಯಾಕ್ಟ್? ಮೊದಲು ಮಾಧ್ಯಮಗಳ ಕ್ಷಮೆ ಕೇಳಬೇಕು ಈಶ್ವರಪ್ಪನವರು. ಯಾಕೆ? ಯಾಕಂದ್ರೆ ಇವ್ರ ಸರ್ಕಾರ ಬರಬೇಕಾದ್ರೆ, ಇವ್ರ ಸರ್ಕಾರ ಇಷ್ಟು ವರ್ಷಗಳ ಕಾಲ ಉಳ್ಕೊಳ್ಬೇಕಾದ್ರೆ ಮಾಧ್ಯಮಗಳು ತಮ್ಮ ಸೇವೆಯನ್ನು ಕೊಟ್ಟಿದೆ. ಇವರು ಆಪರೇಷನ್ ಕಮಲ ಮಾಡಿದಾಗ ನಾವು ಜೈ ಅನ್ಬೇಕು, ಯಾವ ಒಂದು ಪಕ್ಷಗಳು ಟಿಕೆಟನ್ನು ಕೊಟ್ಟು ಎಷ್ಟೋ ಜನರಿಗೆ ಟಿಕೆಟನ್ನು ನಿರಾಕರಿಸಿ ಒಬ್ಬರಿಗೆ ಟಿಕೆಟನ್ನು ಕೊಟ್ಟು ಕಾರ್ಯಕರ್ತರ ಹಗಲಿರುಳು ದುಡಿದು ಹಣ ಇದ್ದಂಥವ್ರು ಇಲ್ದಲೇ ಹೊಂದಿಸಿ ತಂದು ಚುನಾವಣೆಗಳನ್ನು ಗೆದ್ದು ಬಂದಂಥವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡೋಗಿ ಸರ್ಕಾರವನ್ನು ರಚಿಸಬೇಕಾದ್ರೆ ಅನೀತಿ ಮಾಡಿದ್ರಲ್ಲ, ಇವತ್ತು ಅವ್ರ ಬಾಯಲ್ಲೇ ಬರ್ತಾ ಇದೆ. ಅವರು ರಾಷ್ಟ್ರೀಯ ಪಕ್ಷವೊಂದರ ರಾಜ್ಯದಲ್ಲಿ ಅಧಿಕಾರ ಇರುವಂತ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಅವ್ರು ಆ ರೀತಿ ಮಾಡ್ಕೊಳ್ಳೋದಾದ್ರೆ ಒಂದೇ ಒಂದು ಕ್ಷಣ ಅಮಿತ್ ಜಿ ನಂಬರ್ತೀನಿ ಅದಕ್ಕೆ, ಈ ಅಧಿಕಾರದಲ್ಲಿ ಇರಕ್ಕೆ ಏನ್ ನೈತಿಕತೆ ಇದೆ? ಬಿಡ್ರಿ ಕುರ್ಚಿನ, ಡಿಕ್ಲೇರ್ ಮಾಡ್ರಿ ಎಲೆಕ್ಷನ್. ನಿಮ್ಮ ಪಕ್ಷದಲ್ಲೂ ಕೂಡ ಎಂತವ್ರಿಗೆ ಟಿಕೆಟ್ ಕೊಟ್ಟಿದ್ರಿ, ಎಂತವ್ರು ಗೆದ್ದಿದ್ರು, ಅವರು ಕೂಡ ಹಣ ಆಸೆಗೆ ಬಲಿಯಾಗದೆ ತಾನೇ ಹೋಗಿದ್ದು, ಅವರು ಅದನ್ನ ಹೇಳಿದ್ದಾರೆ. ಹಾಗಾದ್ರೆ ಎಲ್ಲಾ ಪಕ್ಷದಲ್ಲೂ ಇದೆ. ಹಾಗಾದ್ರೆ ನಿಮ್ಮ ಪಕ್ಷದವ್ರ ಬಗ್ಗೆ ಅಮಿತ್ ಜಿ ಕೇಳಿ, ಪ್ರಜಾಪ್ರಭುತ್ವ ಅಂದ್ರೇನು? ಪ್ರಜಾಪ್ರಭುತ್ವ ಎಲ್ಲರೂ ಸರ್ಕಾರದಲ್ಲೇ ಇರ್ಬೇಕಾ? ಅಪೋಸಿಷನ್ MLA-ಗಳಿಗೆ ಕ್ಷೇತ್ರಕ್ಕೆ ನೀವು ನಿಧಿ ಕೊಡಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಗುಳಿಹಟ್ಟಿ ಶೇಖರ್ ಹೇಳ್ತಾರೆ ಆಮೇಲೆ ನಿಮ್ಮ ಕ್ಷೇತ್ರಗಳಿಗೆ ನಿಧಿ ಕೊಡಲ್ಲ ಪ್ರತಿ ಬಾರಿನೂ ಕೂಡ ಪ್ರತಿಪಕ್ಷ ಏನ್ ಹೇಳುತ್ತೆ? ಎಲ್ಲಾ ಪಕ್ಷಗಳು ಏನಂತೀರಿ? ನಮ್ಮ ಪಕ್ಷದ ಸಿದ್ಧಾಂತ ನೀತಿ ಅಂತ ಹೇಳ್ತೀರಿ. ಯಾವ ಸಿದ್ಧಾಂತ ಇದೆ ನಿಮಗೆ? ಯಾವ ನೀತಿ ಇದೆ? ಪಕ್ಷಗಳಲ್ಲಿ ಸಿದ್ಧಾಂತ ಬಿಟ್ಟು ಹೋಗೋರು ಎಲ್ಲರೂ ಹೋಗಲ್ಲ. ಎಲ್ಲರೂ ಹೋಗಿದಾರ? 80 ಜನ 80 ಎಲ್ಲರೂ ಹೋಗಿಲ್ವಲ್ಲ. ಹೋಗಿ ಭ್ರಷ್ಟಾಚಾರವನ್ನ ಮಾಡಿಸ್ತಾರೆ, ಯಾವುದೋ ಹಿನ್ನೆಲೆಯಿಂದ ಬಂದಿರ್ತಾರೆ, ಎಷ್ಟೋ ತೊಂದರೆಗಳಲ್ಲಿ ಇರ್ತಾರೆ. ಕ್ಷೇತ್ರದಲ್ಲಿ ಕೆಲಸ ಆಗ್ಲಿಲ್ಲ ಅಂದ್ರೆ ಜನ ಉಗುದುಪ್ಪಾಗ್ತಾರೆ. ಅವ್ನು ಒಳ್ಳೆ ರಾಜಕಾರಣಿ ಅನ್ನಿಸ್ಕೊಳ್ಬೇಕಾದ್ರೆ ಕೆಲಸ ಮಾಡ್ಬೇಕು. ನಾನ್ ಬೆಂಬಲಿಸ್ತಾ ಇಲ್ಲ, ಆದ್ರೆ ಅಂತ ಅನೀತಿ ಮಾಡಿದಂತದ್ದು ಈ ಸರ್ಕಾರ. ಬ್ಲಾಕ್ ಮೇಲ್ ಮಾಡಿದ್ರು, ಅವರಿಗೆ ಆಮಿಷಗಳನ್ನ ಒಡ್ಡಿದ್ರು. ಇವತ್ತು ಅವ್ರಿಗೆ ಅನೈತಿಕತೆ ಇಲ್ಲ ಈ ಸರ್ಕಾರದಲ್ಲಿ ಇರ್ಲಿಕ್ಕೆ. ಇದು ಅನೀತಿಗೆ ಹುಟ್ಟಿದಂತ ಸರ್ಕಾರ ಅಂತ ಏನು ಈಶ್ವರಪ್ಪನವರ ಒಂದು, ನಾನು ಕೇಳ್ತೇನೆ, ಈಶ್ವರಪ್ಪನವರ ವಾಗ್ದಾಳಿ ಯಾರ ಮೇಲೆ? ಯಡಿಯೂರಪ್ಪನವ್ರ ಮೇಲೆ. ನಿಮ್ಗೆ ತಾಕತ್ತಿರ್ಲಿಲ್ವಾ? ಯಡಿಯೂರಪ್ಪನವ್ರು ಈ ಕೆಲಸ ಮಾಡ್ತಿದ್ದಾಗ ತಪ್ಪು ಅಂತ ಹೇಳಕ್ ತಾಕತ್ತಿರ್ಲಿಲ್ವಾ? ನೀವು ಆ ಸರ್ಕಾರದಲ್ಲಿ ಮಂತ್ರಿಗಳಾಗಿರ್ಲಿಲ್ವಾ ಮಾನ್ಯರೇ? ವಿತ್ ಡ್ಯೂ ರೆಸ್ಪೆಕ್ಟ್ ಈಶ್ವರಪ್ಪಾಜಿ, ನಾನು ಹೇಳ್ತೇನೆ, ಇವತ್ತು ಯಡಿಯೂರಪ್ಪನವರು ಕೇಸುಗಳಲ್ಲಿ ಸಿಕ್ಕಾಕೊಂಡು ಕೆಳಕ್ ಬಿದ್ದಿದ್ದಾರೆ. ಇವರು ಪೌರುಷವನ್ನ ತೋರಿಸ್ತಾ ಇದ್ದಾರೆ. ರೈಟ್ ಮೇಡಮ್ ಮಾತಾಡ್ತೀನಿ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನಂತರ ಬಿಗ್ ಡಿಬೇಟ್ ಮುಂದುವರಿಯುತ್ತೆ.